ನಮಸ್ಕಾರ ಎಲ್ಲರಿಗೂ ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನು ಹೇಳಕೊಟ್ಟಿದ್ದೀವಪ್ಪ ಅಂದರೆ, ನಮ್ಮ ತೋಟದಲ್ಲಿ ಬೇಲಿ ನೋಡ್ಬೋದು. ನೀವು ಕಾಣುತ್ತಾ ಬೇಲಿ? ನೋಡ್ರಿ ಹೆಂಗಿದೆ ಬೇಲಿ ಅಂತ ನೀವು ನೋಡ್ಬೋದು. ಎಷ್ಟು ದಟ್ಟವಾಗಿದೆ ಅಂತ. ಇಷ್ಟು ದಟ್ಟವಾಗಿ ಯಾಕಪ್ಪ ಮಾಡ್ಕೊಂಡಿದೀವಿ ಅಂದರೆ, ಇಲ್ಲಿ ಪಕ್ಕದಲ್ಲಿ ಹಳ್ಳ ಹರಿಯುತ್ತೆ. ಸ್ವಲ್ಪ ಖರಾಬು ಅಂತ ಇದು ಜಾಗ. ಹಂಗಾಗಿ ಇಲ್ಲಿ ಪಕ್ಕದಲ್ಲಿ ಯಾವುದೇ ಜಮೀನಿಲ್ಲ, ಯಾರ್ದು ತಕರಾರಿಲ್ಲ. ಹಂಗಾಗಿ ನಮಗೆ ಸ್ವಲ್ಪ ಅವಕಾಶ ಇದೆ ಇಲ್ಲಿ ಸ್ವಲ್ಪ ಬೇಲಿ ಅಗಲ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಗಿಡಗಳು ಹಾಕೋಣಕ್ಕೆ. ಹಂಗಾಗಿ ಇಲ್ಲಿ ಎಲ್ಲಾ ಥರದ ಗಿಡಗಳನ್ನ ಜೋಡಣೆ ಮಾಡಿದೀವಿ. ಆಮೇಲೆ ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ನಮಗೆ ಇಲ್ಲಿ ದನ ಮೇಕೆರದೆಲ್ಲ ಕಾಟ, ಅದಕ್ಕೆ ಇನ್ನೂ ಸ್ವಲ್ಪ ಬಿಗಿ ಮಾಡಿ ಬೇಲಿ, ಈಗ ತಂತಿ ಬೇಲಿ ಇತ್ತು, ಅವೆಲ್ಲ ಏನು ವರ್ಕ್ ಆಗ್ಲಿಲ್ಲ. ತಂತಿ ಎಲ್ಲ ಬಿಚ್ಚೋರು, ಒಳಗಡೆ ಬರೋರು, ಓಡಾಡಕ್ಕೆ ಅವ್ರಿಗೆಲ್ಲ ಸಮಸ್ಯೆನೇ ಅಲ್ಲ ಅದೆಲ್ಲ. ಹಂಗಾಗಿ ಸ್ವಲ್ಪ ಬೇಲಿ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಏನೇನು ಐಡಿಯಾ ಮಾಡಿದ್ವಪ್ಪ ಅಂದ್ರೆ, ಇಲ್ಲಿ ಎಲ್ಲಾ ಥರದ ಮರಗಳು ಇದಾವೆ. ನಿಮಗೆ ಇಲ್ಲಿ ಕಾಣಿಸ್ಬೋದು. ನಿಮಗೆ ತೇಗ ಇದೆ, ಮಾಗನಿ ಇದೆ, ಬೀಟೆ ಇದೆ, ಒನ್ನೆ ಇದೆ, ಇದು ಬೀಟೆ, ಅದು ಹೊಳೆ ಮತ್ತಿ, ಕರಿಮತ್ತಿ, ಸೀತಾಫಲ, ಪೇರ್ಲೆ, ಎಲ್ಲಾ ಥರದ ಹಣ್ಣಿನ ಗಿಡಗಳು ಇದಾವೆ. ಆಮೇಲೆ ಹೊಂಗೆನೂ ಭಾಳ ಯಥೇಚ್ಛವಾಗಿದೆ. ಆಮೇಲೆ ಬೇವು ಇನ್ನೇ ಸಹಜವಾಗಿ ನಮ್ಮಲ್ಲಿ ಬರುತ್ತೆ, ಬೇವು ಕರಿಬೇವು ಎಲ್ಲ. ಜೊತೆಗೆ ಇನ್ನೊಂದು ಸ್ಪೆಷಲಾಗಿ ಆ್ಯಡ್ ಮಾಡಿದ್ದೀವಿ. ಅದು ಸ್ಪೆಷಲಾಗಿ ಯಾಕೆ ಆ್ಯಡ್ ಮಾಡಿದೀವಪ್ಪ ಅಂದರೆ, ಅದು ನಮಗೆ ಭಾಳ ಭದ್ರವಾಗಿರ್ಬೇಕು ಬೇಲಿ. ಆಮೇಲೆ ಯಾರು ಒಳಗಡೆ ಬರೋಕ್ಕೆ ಅವಕಾಶನೇ ಆಗಬಾರ್ದು. ಮತ್ತು ಅದರಿಂದ ಏನಾದರೂ ನಾವು ಸುಲಭವಾಗಿ ಏನಾದರೂ ಅದರಿಂದ ಲಾಭನೂ ತಗೋಬೋದೇನೋ ಅನ್ನೋ ಉದ್ದೇಶದಿಂದ ಅದನ್ನು ಹಾಕ್ಕೊಂಡಿದ್ವಿ. ಈಗ ನೋಡ್ಬೋದು ನೀವು, ಇಲ್ಲಿ ಬಿದಿರು ಮೇಲೆ ಕಾಣಿಸ್ತಿದೆ. ಈಗ ಬಿದಿರಿನ ಬಗ್ಗೆನೇ ಇವತ್ತು ಹೇಳಕೊಟ್ಟಿರೋದು. ನೋಡ್ಬೋದು ನೀವೆಲ್ಲ. ಈಗ ಬಿದಿರನ್ನ ನಾವು 10 ಅಡಿ ಒಂದೊಂದು ಹಾಕಿದೀವಿ. ಇಲ್ಲೊಂದು ಅಲ್ಲಿಂದ ಇಲ್ಲಿ ತನಕ ಒಂದು 7-8 ಬಿದಿರಿದಾವೆ. ಈ ಥರ ವೈವಿಧ್ಯ ಬಿದಿರನ್ನು ಹಾಕಿದೀವಿ, ಬೇರೆ ಬೇರೆ ಥರದವು. ಇವೆಲ್ಲ ಮುಳ್ಳಿಲ್ದಾವೆ, ಇವು ಹಾರ್ವೆಸ್ಟ್ ಮಾಡಕ್ಕೆ ಈಸಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ಜಬೀವುಲ್ಲಾ ಅವ್ರು ಇದ್ದಾರೆ. ಈಗ ಅವರು ಮುಂದುವರಿಸ್ತಾರೆ. ನಮಸ್ಕಾರ ಜಬೀವುಲ್ಲಾ ಅವರೇ. ನಮಸ್ಕಾರ. ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀರಾ. ಅದೇ ಇವ್ರ ಜಬೀವುಲ್ಲಾ ಅವ್ರು ಕೊಟ್ಟಿದ್ದೆ ಬಿದಿರು ನಾವು 3 ವರ್ಷದ ಕೆಳಗಡೆ ಹಾಕಿರೋದು. ಈಗ ಬಿದಿರು ಯಾಕೆ ಹಾಕ್ಬೇಕು ಮೊದಲನೇದಾಗಿ ರೈತರು? ಯಾಕೆ ಅಂತಂದ್ರೆ, ನೀವು ಬೇರೆ ಗಿಡದ ಜೊತೆಗೆ ಇದನ್ನು ಸಂಯೋಜನೆ ಮಾಡಿದ್ರೆ ಇದರ ಎಲೆಗಳು, ಆಮೇಲೆ ನಿಮ್ಗೆ ಬಳಕೆಗೆ ಬೇಕಾಗಿರುವಂಥದ್ದು ಅದೂ ಆಗ್ಲಿಲ್ಲ ಅಂತಂದ್ರೆ ಒಳ್ಳೆ ಊಟ ಕಳಲೆಗೂ ಉಪಯೋಗಿಸಬಹುದಂತ ಬಿದಿರುಗಳನ್ನ ಹಾಕಬೇಕು. ಇದು ನೀವು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ. ಆಮೇಲೆ ಇದ್ರದ್ದು ಎಲೆಗಳು ತುಂಬಾ ಉಪಯೋಗಕ್ಕೆ ಬರ್ತವೆ, ನಿಮ್ಗೆ ಗೊಬ್ಬರ ಮಾಡ್ಲಿಕ್ಕೆ. ಆಮೇಲೆ ನಿಮ್ಮ ಮುಖ್ಯ ಬೆಳೆಗಳಿಗೆ ಇದು ಪ್ರೊಟೆಕ್ಷನ್ ಮಾಡುತ್ತೆ, ನೀವು ಸುತ್ತಮುತ್ತ ಬೇಲಿಯಲ್ಲಿ ಇದನ್ನು ಹಾಕಿದ್ರೆ ಅಂತೇಳಿ. ಈ ದಿನ ನಾವು ಒಂದು 3 ವರ್ಷದ್ದು ಬ್ಯಾಂಬೂಸಾ ಟುಲ್ಡಾ ಅಂಥೇಳಿ ಆ ವೆರೈಟಿ ಇಲ್ಲಿ ನಾವು ನೆಟ್ಟಿದ್ವಿ. ಇವಾಗ ಅದರದ್ದು ತುಂಬಾ ಒಳ್ಳೆ ಬೆಳವಣಿಗೆಯಲ್ಲಿ ಇದೆ. ಇದ್ರದ್ದು ಏನಪ್ಪಾ ಅಂದ್ರೆ ವಿಶೇಷತೆ, ಇವರು ಸ್ವಲ್ಪ ಆದಷ್ಟು ನೀರು ಕೊಟ್ಲಿಲ್ದಂಗೆ ಇದನ್ನ ಮಾಡಿದ್ದಾರೆ. ಅಲ್ಲ, ಈಗ ಟುಲ್ಡಾ ಅಂದ್ರೆ ಈಗ ಟುಲ್ಡಾ ಅಂದ್ರೆ ಯಾಕೆ ಬೇಕು? ಈಗ ನಮ್ಮ ಮುಳ್ಳಿನ ಬಿದಿರು ಫಾರೆಸ್ಟ್ ಅಲ್ಲಿ ಸಿಗುತ್ತೆ. ಈಗ ಇವೆಲ್ಲ ಮುಳ್ಳಿಲ್ದೇ ಇರೋ ಬಿದಿರು ಅಂತ ಹೇಳಿದ್ರಿ. ಏನು ಉಪಯೋಗ ಮುಳ್ಳಿರೋದಕ್ಕೂ ಮುಳ್ಳಿಲ್ದೇ ಇರೋದಕ್ಕೂ? ಈಗ ಮುಳ್ಳು ಇರೋ ಬಿದಿರುಗಳದ್ದು ಏನಾಗ್ತಾ ಇದೆ, ಅದಕ್ಕೆ ಹಾರ್ವೆಸ್ಟಿಂಗ್, ಅದನ್ನು ಕಟಾವು ಮಾಡೋದು ಬಹಳಷ್ಟು ಸವಾಲುಗಳು ಇದಾವೆ. ಆಮೇಲೆ ಅದರಿಂದ ಉಪಯೋಗ, ಅದು ತುಂಬಾ ಗಟ್ಟಿ ಬಿದಿರೋದು. ಅದಕ್ಕಿಂತ ನೀವು ಬೇರೆ ಬಿದಿರುಗಳನ್ನ ಹಾಕಿದ್ರೆ ಏನಾಗುತ್ತೆ, ನೀವು ತುಂಬಾ ಸುಲಭವಾಗಿ ಇದನ್ನ ಮೇಂಟೈನ್ ಮಾಡಬಹುದು, ಆಮೇಲೆ ಉಪಯೋಗಕ್ಕೂ ತರಬಹುದು. ನೀವು ಅದೇ ಮುಳ್ಳು ಬಿದಿರಿದ್ರೆ ಅದು ಬಹಳ ಕಷ್ಟ. ಈ ಬಿದಿರು ಟುಲ್ಡಾ ಏನಿದೆ ಅಲ್ಲ, ಇದು ಸ್ವಲ್ಪ ಪೊಳ್ಳಿರುತ್ತೆ, ತುಂಬಾ ಎಲೆಗಳು ಇದು ಉದುರಿಸುತ್ತೆ ಇದು. ಆಮೇಲೆ ಅತಿ ಸುಲಭವಾಗಿ ಬೆಳೆಸಿದ್ದಾರೆ ಇವರು, ಯಾವುದೇ ಗೊಬ್ಬರ ಕೊಡದೆ, ನೀರಿಂದು ಏನೋ ಹಾಕೇ ಇಲ್ಲ ಇವರು. ಹಾಗಂತ ಹೇಳ್ಬಿಟ್ಟು ಹಾಕದಂತ ಇದು ಅಲ್ಲ, ಇವ್ರದ್ದು ಇದರಲ್ಲಿ ಆ ಥರದ್ದು ನೀರಿಂದ ವ್ಯವಸ್ಥೆ ಇದಕ್ಕೆ ಇದೆ. ಭೂಮಿ ತಣ್ಣಗಿದೆ, ಆಮೇಲೆ ಇವ್ರದ್ದು ಬೇಲಿ ಆಲ್ರೆಡಿ ತುಂಬಾ ಒಳ್ಳೇದಿದೆ ಅಲ್ಲ, ಅದಕ್ಕೆ ಇದು ತುಂಬಾ ಚೆನ್ನಾಗಿ ಬೆಳೆದಿದೆ. ಇದ್ರದ್ದು ನೀವು ಎಲೆಗಳು ನೋಡಿದ್ರೆ ಬಹಳ ದಪ್ಪ ಎಲೆ, ಬಹಳ ದೊಡ್ಡದು ಎಲೆಗಳು, ಬಹಳಷ್ಟು ಇದು ಬರ್ತದೆ. ಇದನ್ನ ಸ್ವಲ್ಪ ಈಗ 3 ವರ್ಷ ಆಗಿದೆ ಅಂದಮೇಲೆ ಒಂದ್ ಸ್ವಲ್ಪ ಕೈಗೆ ಸಿಗೋವಂಥ ಅಕ್ಕಪಕ್ಕದ ಟೊಂಗೆಗಳನ್ನ ಸವರಿ ಇಟ್ರೆ ಇದು ಇನ್ನೂ ತುಂಬಾ ಬೆಳೆಯುತ್ತೆ. ಈಗ 3 ವರ್ಷ ಆಗಿದೆ ಈ ಸಲ ಅಂತಂದ್ರೆ, ಹಳೇದನ್ನ ಸ್ವಲ್ಪ ನೀವು ಹಾರ್ವೆಸ್ಟಿಂಗ್ ಮಾಡಿ ನಿಮ್ಮ ಬಳಕೆಗೆ ಮಾಡಬಹುದು. ಓಕೆ. ಈಗ ನಮಗೆ
ಹೇಗ್ ಅನ್ಸತ್ರಿ ಈಗ 3 ವರ್ಷಕ್ಕೆ ನಾವ್ ಹಿಂಗ ಬಂದಿದೆ ಇಷ್ಟು ಜೋರಾಗಿ, ಇದು ಇನ್ನೂ ಎಷ್ಟು ಬೆಳೆಯಕ್ ಅವಕಾಶ ಇದೆ, ಆಮೇಲೆ ಇದನ್ ಮುಂದೆ ಯಾವ್ಯಾವ ರೀತಿ ನಾವು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ? ಈಗ ಈ ಗಿಡಕ್ಕೆ ನೋಡಿದ್ರೆ ನಿಮ್ಗೆ ಯಾವುದೇ ಗಿಡ ಇಷ್ಟು 3 ವರ್ಷದಲ್ಲಿ ಇಷ್ಟು ಉದ್ದ ಇಷ್ಟು ಬೃಹತ್ಕಾರವಾಗಿ ಬೆಳೆಯೋದು ಸಾಧ್ಯನೇ ಇಲ್ಲ. ಇದ್ರದ್ದು ಏನು ವಿಶೇಷತೆ ಅಂದ್ರೆ ಇನ್ ಮುಂದೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹಾಕಿದಾಗ ಒಂದು 3-4 ಅದರದ್ದು ಅಷ್ಟೇ ಇದು ಇದ್ವು ಏನಪ್ಪಾ ಕಲ್ಮ್ಸ್. ಇವಾಗ ನೀವು ನೋಡಿದ್ರೆ ಎಣಿಸಿದ್ರೆ ಒಂದು 12 ಇರ್ಬೋದು. ಮುಂದಿನ ವರ್ಷ ಇದು 36 ಆಗ್ಬಿಡ್ತವೆ. ಯಾಕಂದ್ರೆ ಅಷ್ಟೊಂದು ಇದರಲ್ಲಿ ತುಂಬಾ ವೇಗವಾಗಿ ಬೆಳೆಯುತ್ತೆ. ನಿಮ್ಗೆ ಒಳ್ಳೆ ಆದಾಯ ಅಂತಾನೆ ಇದು ಅಂತಲ್ಲ, ನಿಮ್ಮ ತೋಟಗಳಿಗೆ ಒಳ್ಳೆ ರಕ್ಷಣೆ ಮಾಡ್ಲಿಕ್ಕೆ ಇದು ಒಂದು ಹೇಳಿ ಮಾಡಿಸಿದಂತಹ ಗಿಡ ಇದು. ಆಮೇಲೆ ಬೇರೆ ವೈವಿಧ್ಯವಾದ ಬಿದಿರುಗಳು ಯಾವ್ಯಾವ ಇದಾವ್ರಿ ಬಹಳ ರೈತರಿಗೆ ಅನುಕೂಲ ಆಗಂತವು, ಆದಾಯನೂ ನಿರೀಕ್ಷೆ ಮಾಡ್ಬೋದು ಅಂತ ಯಾವ್ದಾರು ಬಿದಿರು ವೆರೈಟಿ, ಅಥವಾ ನಾವೇ ಸ್ವಂತವಾಗಿ ಬಳಕೆ ಮಾಡಿ ಅವನ್ನ ಮನೆಗಿನೇ ಕಟ್ಟೋ ತರ ಏನಾದ್ರು ಅವಕಾಶ ಇದೆಯಾ ಅಂತ ಯಾವ್ದಾರು ಇದ್ರೆ ಹೇಳ್ರಿ, ಯಾವ್ದಾರ ಬಿದಿರು ಇದು ತುಂಬಾ ಒಳ್ಳೆ ಪ್ರಶ್ನೆ. ಈಗ ಎಲ್ಲರೂ ಏನಂತಾರೆ ಅಂತಂದ್ರೆ ಅದರಿಂದ ಉಪಯೋಗ ಏನು ಅಂತ ಹೇಳಿ. ಈಗ ಡಾಕ್ಯುಮೆಂಟೆಡ್ 1000 ಮೇಲೆ ಅದ್ರದ್ದು ಉಪಯೋಗಗಳು ಇದಾವೆ. ಆದ್ರೆ ಯಾವ್ದು ಭಾಗದಲ್ಲಿ ಯಾವ್ದು ಮಳೆ ಪ್ಯಾಟರ್ನ್ ಇರುತ್ತೆ ಆ ತರದ್ ನೋಡ್ಬಿಟ್ಟು ನೀವು ಬಿದಿರು ಹಾಕ್ಬೇಕು. ಈಗ ನಿಮ್ಗೆ ಒಂದು ಪಾಲಿಮಾರ್ಫಾ ಅನ್ನೋದಿದೆ, ತುಂಬಾ ಒಳ್ಳೆ ಬಿದಿರು ಅದು. ಆಮೇಲೆ ಅದು ಗುಂಪಾಗಿ ತುಂಬಾ ಚೆನ್ನಾಗಿ ನೇರವಾಗಿ ಬೆಳೆಯುತ್ತೆ, ಅದು ತುಂಬಾ ಗಟ್ಟಿ ಬಿದಿರು. ಇದು ಒಂದು ನಾವು ರೈತರು ಹಾಕ್ಬೋದು. ಅದು ಬಿಟ್ರೆ ನಿಮ್ಗೆ ಡಿ ಸ್ಟಾಕ್ಸಿ ಅಂತ ಇರುತ್ತೆ, ಡೆಂಡ್ರಾಕ್ಲಮಸ್ ಸ್ಟಾಕ್ಸೈ ಅಂತ ಹೇಳಿ. ಅದು ನಿಮ್ಮ ಅಡಿಕೆಗಳಿಗೆ ಬೇಕಾಗಿರುವಂತಹ ಗಳಗಳನ್ನ ಮಾಡ್ಲಿಕ್ಕೆ ಅದು ಉಪಯೋಗಿಸ್ತಾರೆ. ಅದು ಶಮೆ ಬಿದಿರು ಅಂತಾರೆ. ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ತುಂಬಾ ಒಳ್ಳೆ ಬಿದಿರು ಅದು. ಇದು ಎರಡನ್ನ ನಾನು ಆದಷ್ಟು ರೈತರಿಗೆ ತೋಟದಲ್ಲಿ ಹಾಕೊಂಡ್ರೆ ಅದರಿಂದ ಆರ್ಥಿಕವಾಗಿಯೂ ತುಂಬಾ ಉಪಯೋಗ ಆಗುತ್ತೆ. ನೀವು ಬಿದಿರು ಹಾಕೋ ಉದ್ದೇಶ ನಾನು ಮುಂಚೆನೆ ತಿಳಿಸಿದೆ ವಿಡಿಯೋದಲ್ಲಿ. ಜಬಿಯವ್ರಿಗೂ ಅದನ್ನೇ ಹೇಳಿದ್ ನಾನು, ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಬೇಲಿ ಬಿಗಿ ಮಾಡ್ಬೇಕು, ತಂತಿ ಬೇಲಿ ಎಲ್ಲ ಬಹಳ ವೀಕ್ ಆಗಿದೆ ಅಂತ. ಈಗ ನೋಡ್ಬೋದು ನೀವು ನಾವು ಎಷ್ಟು ಜಾಗದಿಂದ ಅದ್ರದ್ದು ಏನೋ ಅಳತೆ ಎಷ್ಟೆಷ್ಟು ಕೊಟ್ಟಿದೀವಿ ಅಂದ್ಬಿಟ್ಟು ಒಂದ್ ಬಿದಿರಿಂದ ಇದ್ರಿಗೆ ಈಗ ಜಬಿಯವ್ರು ತೋರಿಸ್ತಾ ಹೋಗ್ತಾರೆ. ಈಗ ನೋಡಿ ಇದ್ರಲ್ಲಿ ಒಂದ್ ಸಾಲಿಗೆ ಇವರು ಒಂದೊಂದು 10 ಅಡಿ ಬಿಟ್ಟು ಹಾಕಿದ್ದಾರೆ. ಅದು ಎಷ್ಟು ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳಿ, ರಕ್ಷಣೆ ಎಷ್ಟು ಚೆನ್ನಾಗಿದೆ. ಇಲ್ಲೊಂದಿದೆ, ಆಮೇಲೆ ನಿಮ್ಗೆ ಕಾಣಲ್ಲ, ಅದು ಅಷ್ಟು ಚೆನ್ನಾಗಿ ಇದಾಗ್ಬಿಟ್ಟಿದೆ ನಿಮ್ಗೆ ಆ ಕಡೆಯಿಂದ ಈ ಕಡೆ. ಈಗ ಇಲ್ಲೊಂದಿದೆ 2, ಅದೊಂದು 10-15 ಅಡಿ ಅಂತರದಲ್ಲಿ. ಇದ್ರ ಪಕ್ಕನೂ ಇದೆ. ಆಮೇಲೆ ಎಲ್ಲದೂ ಚೆನ್ನಾಗಿ ಬೆಳೆದಿದೆ. ಇದು ಎಲ್ಲ ಗಿಡದ ಮಧ್ಯೆ ಇದೆ ಅಂತ ಹೇಳಿ ಅದು ಸರಿ ಬೆಳಿಲಿಲ್ಲ ಅಂತ ಇದಿಲ್ಲ. ಅದು ಅಲ್ಲ, ನಂದೇನು ಅದು ಉದ್ದೇಶ ಅಂದ್ರೆ ಅವೆಲ್ಲ ಒಡೆದಾಡ್ಕೊಂಡು ಅದ್ರದ್ದು ಶಕ್ತಿ ಎಷ್ಟಿದೆ ಅಷ್ಟು ಉಪಯೋಗ ಮಾಡ್ಕೊಂಡು ಬೆಳಿಬೇಕು ಅಂತ, ಅದಕ್ಕೊಂದು ಚಾಲೆಂಜ್ ಇರ್ಬೇಕು ಅಂತ. ಫ್ರೀಯಾಗಿ ಬೆಳೆಸಿದ್ರೆ ಈಗ ಅದೇ ನೀರಿನ ಸಮಸ್ಯೆ ಬೇಸಿಗೆಯಲ್ಲಿ ಅವನ್ನೆಲ್ಲ ನಾವು ಹೆಂಗ್ ತಡೆಗಟ್ಬೋದು, ಬರೀ ಮಳೆ ಆಶ್ರಿತದಲ್ಲೇ ಹೆಂಗೆ ನಾವು ಬೇಲಿ ಕಟ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ. ನಾವ್ ಈ ನೋಡ್ರಿ, ಬೇಲಿಗೆ ಯಾವುದೇ ರೀತಿ ನೀರು ಕೊಟ್ಟಿಲ್ಲ ನಾವು. ಮಳೆಗಾಲದಲ್ಲಿ ಏನ್ ಮಳೆ ಬರುತ್ತೋ ಅದೇ ತೇವಾಂಶ ಇದಕ್ಕೆ. ಅದೇ ರೀತಿ ನಾವು ಬೇಲಿನ ಸುಲಭವಾಗಿ ಹಿಂಗ್ ಒತ್ತೊತ್ತಾಗ ಹಾಕೋದ್ರಿಂದನೂ ನಾವು ಯಾವುದೇ ನೀರು ಕೊಡದಲ್ಲೇ ಬೆಳೆಯಕ್ಕೆ ಅವಕಾಶ ಇದೆ. ನೋಡ್ರಿ, ಇದೆ ಇಲ್ಲೂ ಇನ್ನೂ ಹೋಗ್ತಾ ಹೋದ್ರೆ ಇಲ್ಲೂ ಕಾಣುತ್ತೆ ನಿಮ್ಗೆ. ಹತ್ತತ್ರ ಒಂದು 10-15 ಬಿದ್ರು ನಿಮ್ಗೆ ಈ ತರನೇ ಕಂಟಿನ್ಯೂಸ್ ಹಾಕಿದ್ವಿ. ನಿಮಗೆ ಈಗ ಕಳೆ ಮಧ್ಯೆ ಕಾಣಲ್ಲ, ಅಂದ್ರೆ ಇವೆಲ್ಲ ಬಿದ್ರೆಲ್ಲ ನಿಮಗೆ ಐಡೆಂಟಿಫೈ ಮಾಡ್ಬೋದು. ನೋಡ್ರಿ, ಇಲ್ಲೊಂದು ಬಿದ್ರು ಇದೆ, ಇಲ್ಲೊಂದು ಇದು ಚಿಕ್ಕೆಲ್ಲ ಇದೆ ನೋಡ್ರಿ ಬಿದ್ರು ಜಬಿ. ಇದು ಬೇರೆ ವೆರೈಟಿನ ಇದನ್ನ ಸ್ವಲ್ಪ ನೋಡ. ಅಲ್ಲ ಹೇಳಿ, ಇದು ಅದು ಏನಾರ ಅದ್ರ ಬಗ್ಗೆ ಗೊತ್ತಾಗತ್ತಾ? ಎಲೆ ನೋಡಿದ್ರಿಂದ ನಮಗೆ ಹತ್ರ ಹೋಗಕ್ ಆಗ್ತಾ ಇಲ್ಲ, ಅಷ್ಟು ದಟ್ಟವಾಗಿದೆ ಬೇಲಿ. ನೋಡೋಣ, ಅದ್ರ ಎಲೆ ನೋಡ್ಬಿಟ್ಟು ಏನಾದ್ರು ಐಡೆಂಟಿಫೈ ಮಾಡಕ್ಕಾಗತ್ತಾ ನೋಡಿ. ಜಬೆ ಇದು ಹೋದ ವರ್ಷ ನಾವು ಹಾಕಿದ್ವಿ ಮಳೆಗಾಲದಲ್ಲಿ, ನೀವು ಬಂದಿದ್ರಿ. ನೋಡ್ರಿ, ಸ್ವಲ್ಪ ದೊಡ್ಡದಾಗಿದೆ. ಅದು ಏನಾದ್ರು ಗೊತ್ತಾಗತ್ತಾ ಯಾವ ಗಿಡ ಅಂತ? ಇದು ನಾವು ವಯನಾಡಿಂದ ತರಿಸಿರೋಂಥದ್ದು. ಇದು ಪಾಲಿಮಾರ್ಫಾ ಅಂತ ಹೇಳಿ. ನಾನೇನ್ ಮೊದಲೇ ಹೇಳಿದ್ನಲ್ಲ, ಇದು ತುಂಬಾ ಗಟ್ಟಿಯಾಗ ಬಿದಿರು. ಇದು ಫಿಶಿಂಗ್ ರಾಡಿಗೆ ಉಪಯೋಗಿಸ್ತಾರ ಅಂತ ಹೇಳ್ಬಿಟ್ಟು ಇದ್ರದ್ದು ಒಂದು ಬೆಸ್ಟ್ ಯೂಸೇಜು. ಪ್ಲಸ್ ಇದು ಕನ್ಸ್ಟ್ರಕ್ಷನಿಗೆ ಬರೋ ಅಂಥದ್ದು. ಆಮೇಲೆ ಇದು ತುಂಬಾ ನೇರವಾಗಿ ಹೋಗುತ್ತೆ. ಇದು ತುಂಬಾ ಸಾಲಿಡ್ ಬ್ಯಾಂಬೋ. ಇದು ಒಳ್ಳೆ
ಬಹಳಷ್ಟು ಎತ್ತರ ಹೋಗಲ್ಲ ಇದು, ಬಟ್ ಒಂದು 25 ಅಡಿ 35 ಅಡಿ ಅಂತೂ ಆರಾಮಾಗಿ ಹೋಗುತ್ತೆ. ಇದು ಒಳ್ಳೆ ಬಿದಿರು ಇದು. ಇದರಿಂದ ನಾವು ಮನೆ ಏನೋ ಕಟ್ಕೋಬಹುದು, ಕಟ್ಕೋಬಹುದು ಗಿಟ್ಟ ಮಾಡ್ಬೋದು. ಅಟ್ಟ ಮಾಡಬಹುದು. ಇದು ತುಂಬಾ ಗಟ್ಟಿ ಬಿದಿರು ಇದು. ಓಕೆ, ಟೊಳ್ಳಿರಲ್ಲ ಇದು. ಓಕೆ, ಧನ್ಯವಾದ. ಸರಿ. ಜಬೆ ನೋಡ್ರಿ, ಇದೊಂದು ಹಾಕಿದ್ವಿ 4-5 ವರ್ಷ ಆಯ್ತು ಗಿಡ. ಈ ಬಿದಿರು ಏನು, ಇದ್ರ ಬಗ್ಗೆ ಹೇಳಿ. ಇದು ತುಂಬಾ ಸಾಮಾನ್ಯವಾಗಿ ಅಲಂಕಾರಿಕ ಬಿದಿರು ಅಂತ ಹೇಳ್ತಾರೆ. ಇದು ಇದ್ರದ್ದು ಏನಪ್ಪಾ ಇದ್ರದ್ದು ಹೆಸರು ಅಂತಂದ್ರೆ, ಇದಕ್ಕೆ ಎಲ್ಲೋ ವೆಲ್ಗರೀಸ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ಟೊಳ್ಳಿರುತ್ತೆ. ಆದ್ರೆ ಇದು ನೀವು ನಿಮ್ಮ ತೋಟ ಅಥವಾ ಹೊಲ ಬದುಗಳಲ್ಲಿ ಹಾಕೋದ್ರಿಂದ ನಿಮ್ಮ ನೀರಿನ ಹಿಡಿಯೋ ಸಾಮರ್ಥ್ಯ ಏನಿರುತ್ತಲ್ಲ ನಿಮ್ಮ ಮಣ್ಣಿನಲ್ಲಿ, ಅದು ತುಂಬಾ ಹೆಲ್ಪ್ ಮಾಡುತ್ತೆ ವಾಟರ್ ರೀಚಾರ್ಜ್ ಮಾಡ್ಲಿಕ್ಕೆ. ಈಗ ನೀವು ಉದಾಹರಣೆಗೆ ಇಲ್ಲಿ ನೋಡಿದ್ರೆ, ಇವರು ಅಕ್ಕಪಕ್ಕ ಎಲ್ಲ ತೆಂಗಿನ ಗಿಡಗಳು ಇದಾವೆ, ಅದ್ರ ಮಧ್ಯೆ ಹಾಕಿದ್ದಾರೆ. ಪ್ಲಸ್ ಇದೇನಿದೆ ಅಂತಂದ್ರೆ, ಇದು ಒಂದ್ ಸ್ವಲ್ಪ ಡೌನ್ ಅಲ್ಲಿ ಇತ್ತಂತಂದ್ರೆ ನೀರು ನಿಲ್ಲೋ ಜಾಗದಲ್ಲಿ, ಆಮೇಲೆ ಇಲ್ಲಿಂದ ಮತ್ತೆ ಮಣ್ಣು ಕೊರೆದು ಹೋಗ್ಬಾರ್ದು ಅಂತ ಹೇಳಿ, ಈಗ ಅಲ್ಲಿ ನೋಡಿದ್ರೆ ನೀವು ಅಲ್ಲೊಂದ್ ಸ್ವಲ್ಪ ಅವ್ರಿಗೆ ಟ್ರೆಂಚ್ ಕಾಣುತ್ತೆ. ಇದು ಸರಿಯಾದ ಸೂಕ್ತವಾದಂತಹ ಸ್ಥಳ ಈ ಬಿದಿರುಗಳಿಗೆ ಹಾಕ್ಲಿಕ್ಕೆ. ಯಾಕಂತಂದ್ರೆ ನೀವು ಆ ಬದುಗೆ ಹಾಕ್ಬಿಟ್ರೆ ಅಲ್ಲಿವರೆದು ಆ ಬದು ಜೊತೆ ಕಿತ್ಕೊಂಡು ಹೋಗೋ ಅವಕಾಶ ಇರ್ತದೆ, ಅಥವಾ ಬದು ಸ್ವಲ್ಪ ಲೂಸ್ ಆಗ್ಬೋದು. ಇದು ಒಂದು 5 ಅಡಿ 8 ಅಡಿ ಬಿಟ್ಟು ಹಾಕೋದ್ರಿಂದ ಇದು ತುಂಬಾ ಸೂಕ್ತವಾದ ಸ್ಥಳ. ಇದ್ರದ್ದು ಏನು ವಿಶೇಷತೆ ಇದು ಅಂದ್ರೆ, ಇದು ಕಳಲೆಗೂ ತುಂಬಾ ಒಳ್ಳೆ ಇದು. ಇದನ್ನ ನೀವು ಕಟ್ ಮಾಡಿ ಬಳಸಬಹುದು. ಬಹಳಷ್ಟು ಹಾಕಬಾರ್ದು, 1-2 ಇದ್ರೆ ವಿವಿಧತೆಗೆ ಇದಕ್ಕೆ ತುಂಬಾ ಒಳ್ಳೆ ಇದು. ಇದ್ರದ್ದು ನೀವು ಸುತ್ತಮುತ್ತ ಎಲೆಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಅದು ತನ್ನನ್ನು ತಾನ ಆಹಾರನ್ನ ಬೆಳೆಸ್ಕೊಳ್ಳುತ್ತೆ ಅಂತ ಹೇಳಿ.